ವಿದ್ಯಾರ್ಥಿಗಳ ಜೀವನ ಜೊತೆ ಅನ್ಯಾಯವನ್ನು ಮಾಡಿದುಕೊಟ್ಟಿದ್ದೀರಿ. ಇದ್ರ ಬಗ್ಗೆ ನೀವು ಸರಿಯಾಗಿ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದ್ರೆ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ನಮ್ಮ ಕಾಂತಕುಮಾರ್ ಅವರ ಆದಿಯಾಗಿ ತಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನೆನ್ನೆ ದಿನ ವಿಪಕ್ಷ ನಾಯಕರು ಕೂಡ ಚೇರ್ಮನ್ ಅವರನ್ನ ಭೇಟಿ ಮಾಡಿ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ಮೇಲಾದ್ರೂ ಕೂಡ ಕೆಪಿಎಸ್ಸಿ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಗಳು ನಡೀತವೆ ಅದೇ ಮಾದರಿಯಲ್ಲೂ ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ತಾವು ಸರ್ಕಾರ ಕ್ರಮನ ಕೈಗೊಳ್ಳಬೇಕಾಗ್ತದೆ. ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರವೇ ಕೊಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನನ್ನ ವೇದಿಕೆ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ. ಪಾಪ ಇಲ್ಲೆಲ್ಲ ನಮ್ಮ ಗಾಯಗಳ ಒಂದು ಭಾವಚಿತ್ರ ಇಟ್ಕೊಂಡು ನಮ್ಮ ಸಂಗೀತ ಬ್ಲೈಂಡ್ ಕಣ್ಣಿಲ್ಬೇಕಂತರೂ ಕೂಡ ಇಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದುರಂತ ಅಂತ ಹೇಳಿದ್ರೆ ವಿಕಲಚೇತನರಿದ್ದಾರೆ. 15-20 ವರ್ಷ ಆದ್ರೂ ಕೂಡ ಇವತ್ತು ನೇಮಕಾತಿ ಆಗಲ್ಲ ಅಂತ ಹೇಳಿ ಸಂಗೀತ ಟೀಚರ್ಗಳು 15-20 ವರ್ಷ ಆದ್ರೂ ಕೂಡ ದೈಹಿಕ ಟೀಚರ್ಗಳು ಇವತ್ತು ಅಪಾಯಿಂಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾವು ರಾಜ್ಯದ ಮುಖ್ಯಮಂತ್ರಿಗಳೇ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯದ ಲಕ್ಷಾಂತರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಈ ನಾಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಖಾಲಿ ಹುದ್ದೆ ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 10,000 15,000 ಟೀಚರ್ನ ಇವತ್ತು ನೇಮಕಾತಿ ಮಾಡ್ತೇವೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತು